ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಬಿಡದಿ ಟೌನ್ಶಿಪ್ ನಿರ್ಮಾಣ ವಿವಾದ ಹಿನ್ನೆಲೆ ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಚಿವ ಎಂಸಿ ಸುಧಾಕರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಟೌನ್ಶಿಪ್ಗೆ ಬುನಾದಿ ಹಾಕಿದ್ದು ಕುಮಾರಸ್ವಾಮಿ. 2018ರಲ್ಲಿ ಸಿಎಂ ಆಗಿದ್ರು ಕೂಡ ಯಾಕೆ ಟೌನ್ಶಿಪ್ ಮಾಡಲಿಲ್ಲ, ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ಯಾಕೆ ರದ್ದು ಮಾಡಲಿಲ್ಲ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಎಲ್ಲಾ ದಿಕ್ಕಿನಲ್ಲೂ ಕೂಡ ಬೆಂಗಳೂರು ವೇಗವಾಗಿ ಬೆಳೀತಾ ಇದೆ. ಜಾಗತಿಕ ಮಟ್ಟದಲ್ಲಿ ಇಡೀ ಪ್ರಪಂಚದಲ್ಲಿ ಬೆಂಗಳೂರು ಗಮನ ಸೆಳೆದಿದೆ. ಬಿಡದಿಯನ್ನ ರೆಡ್ ಝೋನ್ ಆಗಿದೆ. ಆದರೆ ಯಾಕೆ HD ಕುಮಾರಸ್ವಾಮಿ ಇದನ್ನ ಬಿಡುಗಡೆ ಮಾಡಲಿಲ್ಲ? ಇಲ್ಲಿ DK ಶಿವಕುಮಾರ್ ಅವರು ಇದನ್ನ ಅಳೆದು ತೂಗಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಮಾತುಗಳನ್ನ ಆಡಿರುವಂಥದ್ದು. ಇಲ್ಲಿ ಟೌನ್ಶಿಪ್ನಲ್ಲಿ ಜಮೀನು ಕಳೆದುಕೊಂಡವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಬಳಿ ಸಂಪೂರ್ಣ ಚಿತ್ರಣವಿದೆ, ಬಿಡದಿಯ ಸಂಪೂರ್ಣ ಚಿತ್ರಣವಿರುವಂಥದ್ದು. ಹಾಗಾಗಿ ಅಳೆದು ತೂಗಿ ಸಿಎಂ DK ಶಿವಕುಮಾರ್ ಅವರು ಈ ತೀರ್ಮಾನವನ್ನ ಮಾಡಿದ್ದಾರೆ. ರಾಜಕೀಯ ಪ್ರೇರಣೆಯಿಂದ ಕುಮಾರಸ್ವಾಮಿ ಅವರು ಹೋರಾಟವನ್ನ ಮಾಡಿಸ್ತಿದ್ದಾರೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರೋದು ಇವರಿಗೆ ಸಹಿಸಿಕೊಳ್ಳೋದಕ್ಕೆ ಆಗ್ತಿಲ್ಲ. ದೊಡ್ಡ ಮಟ್ಟದಲ್ಲಿ ನಾನು ರೈತರ ಪರ ಇದ್ದೀನಿ ಅಂತ ಹೇಳ್ತಾರೆ. ಈ ಹಿಂದೆ ಕೊಟ್ಟಿದ್ದ ಹೇಳಿಕೆಗಳನ್ನ ಮರೆತಿದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಾವು ಪರಿಹಾರದ ಹಣ ನಾವು ಅವಶ್ಯಕತೆ ಇಲ್ಲ, ನಾವು ಪಾಲ್ದಾರರಾಗ್ತೀವಿ ಯೋಜನೆ ಅಂತ ಹೇಳಿದ್ರೆ ಇದು ಬಹುಶಃ ರೈತರಿಗೂ ಕೂಡ ಒಳ್ಳೆಯ ಒಂದು ಅವಕಾಶ. ಎಷ್ಟೋ ಸಂದರ್ಭದಲ್ಲಿ ಕಮ್ಮಿ ಹಣಕ್ಕೆ ನಾವು ಅಗ್ರಿಮೆಂಟ್ ಮಾಡ್ಕೊಳ್ಳೋವಂಥ ಪರಿಸ್ಥಿತಿ ಆಗಿದೆ. ಇವೆಲ್ಲ ನೋವನ್ನು ಕೆಲವರು ವ್ಯಕ್ತಪಡಿಸಿದ್ದಾರೆ, ಕೆಲವರು ಬೇರೆ ರೀತಿಯಾಗಿ ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಒಟ್ಟಾರೆಯಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಲ್ಲಿನ ಸಂಪೂರ್ಣ ಚಿತ್ರಣ ವಸ್ತುಸ್ಥಿತಿ ಅವರಿಗೆ ಅರಿವಿದೆ. ಅವರು ಇವೆಲ್ಲವನ್ನು ಅಳೆದು ತೂಗಿನೇ ಇವತ್ತು ಆ ತೀರ್ಮಾನ ಮಾಡಿರ್ತಾರೆ. ಇದು ಕೇವಲ ರಾಜಕೀಯ ಪ್ರೇರಿತವಾಗಿ ಮಾನ್ಯ ಕುಮಾರಸ್ವಾಮಿಯವರು ಅವರ ಹಿಂದಿನ ಹೇಳಿಕೆಗಳನ್ನು ಮರೆತು, ಅವರ ಹಿಂದಿನ ನಿಲುವುಗಳನ್ನು ಮರೆತು ಇವತ್ತು ಏಕಾಏಕಿ ಮಾನ್ಯ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದನ್ನು ಕೂಡ ಅವರಿಗೆ ಸಹಿಸೋಕ್ಕಾಗ್ತಾಯಿಲ್ಲ. ಇವೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ಏಕಾಏಕಿ ಅವರು ದೊಡ್ಡ ಮಟ್ಟದಲ್ಲಿ ನಾನು ರೈತರ ಪರ ಇದ್ದೀನಿ ಅಂತಕ್ಕಂಥ ರೀತಿ ನಾಟಕವನ್ನು ಆಡ್ತಾ ಇದ್ದಾರೆ. ಯಾರು ಇದಕ್ಕೆ ಬುನಾದಿ ಹಾಕಿದ್ದು 2006ರಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ಈ ಟೌನ್ಶಿಪ್ ಮಾಡಬೇಕು ಅಂತ ಮಾಡಿದ್ದಾರೆ. ಅದಾದ ನಂತರ ಮತ್ತೆ 2018ರಲ್ಲಿ ಅವರು ಮತ್ತೆ ಮುಖ್ಯಮಂತ್ರಿಗಳಾಗಿದ್ದರು. ಆ ರೀತಿ ರೈತರ ವಿರೋಧ ಇದೆ ಅಂತಕ್ಕಂಥದ್ದು ಅವರಿಗೆ ಮನಗಂಡಿದ್ದರೆ ಅವತ್ತೇ ಅವರು ಅದನ್ನು ರದ್ದು ಮಾಡುವಂಥ ತೀರ್ಮಾನ ಮಾಡ್ಬೋದಾಗಿತ್ತು, ಅದನ್ನು ಹಿಂಪಡಿತಕ್ಕಂಥ ತೀರ್ಮಾನ ಮಾಡ್ಬೋದಾಗಿತ್ತು. ಇವತ್ತು ಬೆಂಗಳೂರು ಭಾಳ ವೇಗವಾಗಿ ಬೆಳೀತಾ ಇದೆ. ಎಲ್ಲ ದಿಕ್ಕಿನಲ್ಲೂ ಬೆಂಗಳೂರಿನ ಬೆಳವಣಿಗೆ ಆಗ್ತಾಯಿದೆ. ಮೈಸೂರು ರಸ್ತೆ ಅಂತೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಆಗ್ತಾಯಿದೆ. ಬೆಂಗಳೂರಿಗೆ ಹೊರಗಡೆಯಿಂದ ಬಂದು ನೆಲೆಸ್ತಕ್ಕಂಥ ಅವರ ಜನರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಇದಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು. ಇವತ್ತು ಜಾಗತಿಕ ಒಂದು ವ್ಯವಸ್ಥೆಯಲ್ಲಿ ಇಡೀ ಪ್ರಪಂಚದ ಗಮನವನ್ನು ಸೆಳೆದಿದೆ ಬೆಂಗಳೂರು. ಒಂದು ಸುಸಜ್ಜಿತವಾಗಿ ಒಂದು ವ್ಯವಸ್ಥಿತ